ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಸಾಮ್ಯ ಮಣಿಪುತ್ರ ಮತ್ತು ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ ಮತ್ತು ಘಟೋತ್ಕಚ ಮತ್ತು ಭಗದತ್ತನ ಯುದ್ಧ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮನಿಗೆ ಭಗದತ್ತ ಏನು ಮಾಡ್ತಾನೆ, ಬಾಣಗಳಿಂದ ಎದೆಗೆ ಹೊಡೆದು ಅವನು ಮೂರ್ಛೆ ಬಂದಾಗ ಆಗ್ಬಿಡುತ್ತೆ. ಅದನ್ನು ನೋಡಿ ಘಟೋತ್ಕಚನಿಗೆ ತುಂಬ ಕೋಪ ಬರುತ್ತೆ. ಆಮೇಲೆ ಏನು ಮಾಡ್ತಾನೆ, ಅಂತರ್ಧಾನನಾಗಿ ಅವನು ಒಂದು ಮಾಯೆಯನ್ನು ರಚನೆ ಮಾಡ್ತಾನೆ. ಅದರಿಂದ ಎಲ್ಲರ ಹೃದಯವು ಕೂಡ ನಿಂತ ಹಾಗಾಗ್ಬಿಡುತ್ತೆ. ಅರ್ಧ ಕ್ಷಣದಲ್ಲೇ ಅವನು ಒಂದು ದೊಡ್ಡ ಭಯಂಕರವಾದಂತಹ ರೂಪವನ್ನು ಧರಿಸಿ ತನ್ನದೇ ಮಾಯೆಯಿಂದ ರಚಿಸಿರುವಂಥ ಒಂದು ಐರಾವತ ಆನೆ ಇರುತ್ತಲ್ಲ, ಅದ್ರ ಮೇಲೆ ಕೂತ್ಕೊಂಡು ಅವನು ಪ್ರಕಟನಾಗ್ತಾನೆ. ಆಮೇಲೆ ಭಗದತ್ತನ ಆನೆ ಸಹಿತ ಅವನನ್ನು ಕೊಲ್ಲಬೇಕು ಅಂತಂದ್ಬಿಟ್ಟು ತನ್ನ ಆನೆಯನ್ನು ಛೂ ಬಿಡ್ತಾನೆ. ತುಂಬ ತೊಂದರೆ ಕೊಡೋಕೆ ಶುರು ಮಾಡುತ್ತೆ ಭಗದತ್ತನ ಆನೆಗೆ. ಅದರಿಂದ ಏನಾಯಿತು, ಆನೆ ತುಂಬಾ ಜೋರಾಗಿ ಗೀಳಿಡೋದಕ್ಕೆ ಶುರುವಾಗತ್ತೆ. ಆ ಒಂದು ಭೀಷಣ ನಾದವನ್ನು ಕೇಳಿ ಭೀಷ್ಮರು, ಆಚಾರ್ಯ ದ್ರೋಣರು ಮತ್ತು ರಾಜ ದುರ್ಯೋಧನನಿಗೆ ಹೇಳ್ತಾರೆ, ನೋಡಿ, ಈ ಸಮಯದಲ್ಲಿ ಮಹಾನ್ ಧನುರ್ಧರನಾದಂತಹ ರಾಜ ಭಗದತ್ತ ಹಿಡಿಂಬೆಯ ಮಗ ಘಟೋತ್ಕಚನ ಜೊತೆ ಯುದ್ಧ ಮಾಡ್ತಾ ಬಹಳ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಪಾಂಡವರ ಹರ್ಷದ ಧ್ವನಿ ಮತ್ತು ತುಂಬ ಹೆದರಿರುವಂಥ ಆನೆಯ ರೋದನೆ ಅನ್ನುವಂಥ ಶಬ್ದ ನಮಗೆ ಕೇಳಿಸ್ತಾ ಇದೆ. ಈಗ ಆ ಶಬ್ದ ಏನು ಅನ್ನೋದು ಭೀಷ್ಮರಿಗೆ ಗೊತ್ತಾಯಿತು. ಸೊ ಘಟೋತ್ಕಚ ಭಗದತ್ತನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಸೊ ಪಾಂಡವರಿಗೆಲ್ಲ ಸಂತೋಷ ಆಗಿದೆ. ಅವರೆಲ್ಲ ಹರ್ಷದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂಥ ಧ್ವನಿ ಕೇಳಿಸ್ತಾ ಇದೆ. ಮತ್ತು ತುಂಬ ಹೆದರಿರುವಂಥ ಆನೆಯ ಒಂದು ರೋದನೆಯ ಶಬ್ದನೂ ಕೇಳಿಸ್ತಾ ಇದೆ. ಅದಕ್ಕೋಸ್ಕರನೇ ನಡೀರಿ, ನಾವೆಲ್ಲ ಈಗ ರಾಜ ಭಗದತ್ತನ ರಕ್ಷಣೆಯನ್ನು ಮಾಡೋದಕ್ಕೆ ಹೋಗೋಣ. ಅವರ ರಕ್ಷಣೆ ಏನಾದರೂ ನಾವು ಮಾಡಲಿಲ್ಲ ಅಂತಂದರೆ ಬೇಗ ಅವನು ಪ್ರಾಣ ಬಿಟ್ಟುಬಿಡ್ತಾನೆ. ಅಂದರೆ ಅವನು ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಘಟೋತ್ಕಚ ಅವನನ್ನು ಕೊಂದೇ ಬಿಡ್ತಾನೆ. ನೋಡಿ, ಅಲ್ಲಿ ಬಹಳ ಭೀಷಣ ಮತ್ತು ರೋಮಾಂಚಕಾರಿ ಸಂಗ್ರಾಮ ನಡೀತಾ ಇದೆ. ಅದಕ್ಕೋಸ್ಕರ ವೀರರೇ, ಬೇಗ ನಡೀರಿ, ನಿಧಾನ ಮಾಡಬೇಡಿ, ಬನ್ನಿ ಈಗಲೇ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಭೀಷ್ಮಾಚಾರ್ಯರು ಹೇಳ್ತಾರೆ. ಭೀಷ್ಮರ ಮಾತನ್ನು ಕೇಳಿ ಎಲ್ಲ ವೀರರು ಕೂಡ ಭಗದತ್ತನ ರಕ್ಷಣೆಗೋಸ್ಕರ ಭೀಷ್ಮ ಮತ್ತು ದ್ರೋಣರ ಒಂದು ನೇತೃತ್ವದಲ್ಲಿ ಹೊರಡ್ತಾರೆ. ಆ ಸೈನ್ಯವನ್ನು ನೋಡಿ ಪ್ರತಾಪಿ ಘಟೋತ್ಕಚ ಗುಡುಗಿನ ಹಾಗೆ ಬಹಳ ಜೋರಾಗಿ ಗರ್ಜನೆ ಮಾಡ್ತಾನೆ. ಅವನ ಆ ಗರ್ಜನೆಯನ್ನು ಕೇಳಿ ಭೀಷ್ಮರು ದ್ರೋಣಾಚಾರ್ಯರಿಗೆ ಹೇಳ್ತಾರೆ, ನನಗೆ ಈ ಸಮಯದಲ್ಲಿ ದುರಾತ್ಮ ಘಟೋತ್ಕಚನ ಜೊತೆ ಸಂಗ್ರಾಮ ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವನು ಇವಾಗ ಬಹಳ ಬಲವೀರ್ಯ ಸಂಪನ್ನನಾಗಿದ್ದಾನೆ. ಮತ್ತು ಇವನಿಗೆ ಬೇರೆ ವೀರರಿಂದಲೂ ಕೂಡ ಸಹಾಯ ಸಿಗ್ತಾ ಇದೆ. ಅವನೊಬ್ಬನೇ ಇಲ್ಲ, ಅವನೊಬ್ಬನೇ ಈಗ ಬಹಳ ಪರಾಕ್ರಮಿಯಾಗಿದ್ದಾನೆ. ಅವನ ಜೊತೆ ಇನ್ನೂ ವೀರರ ಸಹಾಯ ಅವನಿಗಿದೆ. ಈ ಒಂದು ಸಮಯದಲ್ಲಿ ವಜ್ರಧರನಾದಂತಹ ಇಂದ್ರ ಬಂದರೂ ಕೂಡ, ಯಾಕಂದರೆ ಅವನು ವಜ್ರಾಯುಧ ಇಟ್ಕೊಂಡಿರೋವಂಥವನು, ಅವನನ್ನು ಗೆಲ್ಲೋದಕ್ಕೆ ತುಂಬ ಕಷ್ಟ, ಆಗೋದೇ ಇಲ್ಲ ಅನ್ನುವಷ್ಟು ಕಷ್ಟ ಇದೆ. ಅಂಥ ಇಂದ್ರ ಬಂದರೂ ಕೂಡ ಇವನನ್ನು ಗೆಲ್ಲೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಈಗ ಪಾಂಡವರ ಜೊತೆ ಯುದ್ಧ ಮಾಡೋದು ಸರಿಯಾಗಿರೋದಿಲ್ಲ. ಅದಕ್ಕೋಸ್ಕರ ಈ ದಿನ ಇಲ್ಲಿಗೆ ನಾವು ಯುದ್ಧವನ್ನು ನಿಲ್ಲಿಸುವಂಥ ಘೋಷಣೆ ಮಾಡಿಬಿಡೋಣ. ಈಗ ಶತ್ರುಗಳ ಜೊತೆ ನಮ್ಮ ಸಂಗ್ರಾಮ ನಾಳೆ ಆಗತ್ತೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಯಾಕಂದರೆ ಘಟೋತ್ಕಚ ಬಂದು ರಾಕ್ಷಸರ ವಂಶದವನಲ್ವ, ಅವನಿಗೆ ಸಾಯಂಕಾಲ ಆಗ್ತಿದ್ದಂಗೆ ಅವನಿಗೆ ಶಕ್ತಿ ಜಾಸ್ತಿ. ರಾತ್ರಿ ಅಂದರೆ ಅವರಿಗೆ ತುಂಬ ಎನರ್ಜಿ ಇರುತ್ತೆ. ಸೊ ಅವನು ಕೂಗೋದು, ಅವನು ಕಿರ್ಚೋದು, ಇದನ್ನೆಲ್ಲ ನೋಡಿ ಸಂಜೆ ಸಮಯ ಆಗ್ತಾ ಇದೆ. ಅವನು ತುಂಬಾ ಈಗ ಬಲಶಾಲಿ ಆಗಿಬಿಟ್ಟಿದ್ದಾನೆ. ಸೊ ಈಗ ನಾವು ಯುದ್ಧ ಮಾಡೋದ್ರಿಂದ ಸರಿ ಹೋಗೋದಿಲ್ಲ. ಅದಕ್ಕೆ ಇಲ್ಲಿಗೆ ನಾವು ಇವತ್ತಿನ ಯುದ್ಧವನ್ನು ನಿಲ್ಲಿಸ್ಬಿಡೋಣ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಕೌರವರು ಘಟೋತ್ಕಚನ ಆತಂಕದಿಂದ ಹೆದರ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರನೇ ಭೀಷ್ಮರ ಮಾತನ್ನು ಕೇಳಿ ಅವರು ಯುಕ್ತಿಯಿಂದ, ಅಂದರೆ ಇನ್ನೂ ಸಮಯ ಆಗಿರಲಿಲ್ಲ, ಆದರೂ ಏನೋ ಒಂದು ಯುಕ್ತಿಯನ್ನು ಮಾಡಿ ಯುದ್ಧವನ್ನು ನಿಲ್ಲಿಸುವಂಥ ಒಂದು ಘೋಷಣೆಯನ್ನು ಮಾಡ್ತಾರೆ. ಸಾಯಂಕಾಲ ಆಗ್ತಾ ಇತ್ತು. ಈ ದಿನ ಕೌರವರು ಪಾಂಡವರಿಂದ ಪರಾಜಿತರಾಗುವ ಕಾರಣದಿಂದ, ಅಂದರೆ ಈಗ ನಾವು ಹೋದರೆ ಯುದ್ಧಕ್ಕೆ ನಾವು ಸೋಲೋದಂತೂ ಗ್ಯಾರಂಟಿ ಅನ್ನುವಂಥ ಒಂದು ಕಾರಣದಿಂದ ತುಂಬಾ ನಾಚಿಕೆಯಿಂದ ತಮ್ಮ ಬಿಡಾರಕ್ಕೆ ಹೋಗ್ತಾರೆ. ಪಾಂಡವರಂತೂ ಭೀಮಸೇನ ಮತ್ತು ಘಟೋತ್ಕಚನನ್ನು ಮುಂದೆ ಮಾಡಿ ತುಂಬಾ ಖುಷಿಯಿಂದ ಶಂಖ ಧ್ವನಿಯ ಜೊತೆ ಸಿಂಹನಾದವನ್ನು ಮಾಡ್ತಾ ತಮ್ಮ ತಮ್ಮ ಶಿಬಿರಕ್ಕೆ ಬರ್ತಾರೆ.
ಆದರೆ ಸೋದರರ ವಧೆ ಆದ ಕಾರಣದಿಂದ ರಾಜ ದುರ್ಯೋಧನ ಬಹಳ ಚಿಂತಿತನಾಗಿದ್ದಾನೆ ಮತ್ತು ಶೋಕಾಕುಲನಾಗಿದ್ದಾನೆ. ಈಗ ದುರ್ಯೋಧನನ ತಮ್ಮಂದ್ರೆಲ್ಲ ಸತ್ತು ಹೋಗಿದಾರಲ್ಲ, 14 ಜನನೂ ಕೊಂದು ಬಿಡ್ತಾನವನು. ಅದರಿಂದ ಅವನಿಗೆ ಬೇಜಾರಾಗಿದೆ. ಈ ಕಡೆ ಪಾಂಡವರಿಗೆಲ್ಲ ತುಂಬ ಖುಷಿಯಾಗಿದೆ. ಇವತ್ತು ಭೀಮ ಮತ್ತು ಅವನ ಮಗ ಘಟೋತ್ಕಚ ಮಾಡಿದಂತಹ ಯುದ್ಧ ತುಂಬಾ ಪ್ರಶಂಸನೀಯವಾಗಿರುವಂಥದ್ದು. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಶಂಖನಾದ ಮಾಡ್ಕೊಂಡು ಸಿಂಹನಾದವನ್ನು ಮಾಡ್ತಾ ಅವರು ತಮ್ಮ ತಮ್ಮ ಶಿಬಿರಕ್ಕೆ ಹೋಗ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.